ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಆಡುವ ಮಾತು ಅವರ ವ್ಯಕ್ತಿತ್ವವನ್ನು ಬಯಲು ಮಾಡುವುದಕ್ಕಿಂತಲೂ ನಮ್ಮ ವ್ಯಕ್ತಿತ್ವವನ್ನು ತೆರೆದಿಡುತ್ತದೆ. ಸಂಸ್ಕೃತ ಸ್ವರ ಸಂಧಿಗಳು ನಮ್ಮ ಭಾಷೆಯಲ್ಲಿ ಸಾವಿರಾರು ವರ್ಷಗಳಿಂದ ಸಂಸ್ಕೃತದ ಅನೇಕ ಶಬ್ದಗಳು ಬಂದು ಸೇರಿವೆ. ಇದರಿಂದ ನಾವು ಸಂಸ್ಕೃತ ಸಂಧಿಗಳ ಪರಿಚಯವನ್ನು ಪಡೆಯಬೇಕಾಗುತ್ತದೆ. ಎರಡು ಸಂಸ್ಕೃತ ಶಬ್ದ ಕನ್ನಡ ಶಬ್ದದೊಡನೆ ಸೇರಿ ಸಂಧಿಯಾದರೆ ಅದು ಕನ್ನಡ ಸಂಧಿಯೇ ಆಗುತ್ತದೆ. ಕನ್ನಡ ಸಂಧಿಗಳಂತೆ ಸಂಸ್ಕೃತ ಸಂಧಿಗಳನ್ನು ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಮತ್ತು ವಿಸರ್ಗ ಸಂಧಿಗಳು ಎಂದು 3 ವಿಭಾಗ ಮಾಡಲಾಗಿದೆ. ಸಂಸ್ಕೃತ ಸ್ವರ ಸಂಧಿಗಳನ್ನು ಕೈಗೊಳ್ಳುವಾಗ ಪೂರ್ವೋತ್ತರ ಪದಗಳೆರಡು ಸಂಸ್ಕೃತ ಪದಗಳಾಗಿರಬೇಕೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ. ಸಂಸ್ಕೃತ ಸಂಧಿಗಳು ರಾಮಾಯಣ ಮಹೋನ್ನತ ಗ್ರಂಥ. ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರವಾಗಿದೆ. ನಮೂದಿತ 2 ವಾಕ್ಯಗಳಲ್ಲಿರುವ ರಾಮಾಯಣ ಮಹೋನ್ನತ ಗ್ರಂಥ, ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರ ಎಲ್ಲವೂ ಸಂಸ್ಕೃತ ಪದಗಳು. ಆದರೆ ಕನ್ನಡ ಪದಗಳೆಂದು ಪರಿಗಣಿಸಲ್ಪಟ್ಟಿವೆ. ಹೀಗೆ ಕನ್ನಡ ಭಾಷೆಗೆ ಸಂಸ್ಕೃತ ಪದಗಳು ಸೇರ್ಪಡೆಯಾಗಿವೆ. ಇಂತಹ ಸಂಸ್ಕೃತ ಪದಗಳೇ ಸೇರಿ ಸಂಧಿಯಾದರೆ ಅವುಗಳನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ. 2 ಸ್ವರಗಳ ನಡುವೆ ಸಂಧಿಯಾದರೆ ಅದು ಸ್ವರ ಸಂಧಿ. ಸ್ವರಕ್ಕೆ ವ್ಯಂಜನ ಅಥವಾ ವ್ಯಂಜನಕ್ಕೆ ವ್ಯಂಜನ ಸೇರಿ ಸಂಧಿಯಾದರೆ ಅದು ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ 2 ಸವರ್ಣ ಸ್ವರಗಳ ಅ ಆ ಇ ಈ ಉ ಊ ನಡುವೆ ಸಂಧಿ ಕಾರ್ಯ ನಡೆದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗುತ್ತದೆ. ಸವರ್ಣ ಎಂದರೆ ಒಂದೇ ಗುಂಪಿನ ಅಕ್ಷರಗಳು, ಸವರ್ಣ ಸ್ವರಗಳು. ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಮಧ್ಯೆ ಅದೇ ಸ್ವರದ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನಲಾಗುತ್ತದೆ. ಸೂತ್ರ: ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು. ಉದಾಹರಣೆಗೆ ಸಭಾಂಗಣ, ದೇವಾಲಯ, ರವೀಶ, ವಧೂಪೇತ. ದೇವ ಪ್ಲಸ್ ಆಲಯ, ದೇವಾಲಯ. ಮಹಾ ಪ್ಲಸ್ ಅನುಭಾವ, ಮಹಾನುಭಾವ. ಗಿರಿ ಪ್ಲಸ್ ಇಂದ್ರ, ಗಿರೀಂದ್ರ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಸವರ್ಣ ದೀರ್ಘ ಸಂಧಿ: ವಿದ್ಯಾಭ್ಯಾಸ ಮಾಡು, ರವೀಂದ್ರನು ಹಾಡಿದನು, ಗುರೂಪದೇಶವನ್ನು ಪಡೆ. ಈ ಹೇಳಿಕೆಯಲ್ಲಿರುವ ವಿದ್ಯಾಭ್ಯಾಸ, ರವೀಂದ್ರ, ಗುರೂಪದೇಶ ಪದಗಳನ್ನು ಗಮನಿಸಿ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ದ, ಯ, ಆ, ದ, ಯ, ಆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಆ ಸ್ವರದ ಮುಂದೆ ಪರಪದದ ಆದಿಯಲ್ಲಿ ಆ ಸ್ವರ ಇರುವುದು. ಇವೆರಡೂ ಸ್ವರಗಳು ಒಂದೇ ಸ್ಥಾನದಲ್ಲಿ ಹುಟ್ಟುವುದರಿಂದ ಅವು ಸವರ್ಣಗಳು. ಈ ಸವರ್ಣ ಸ್ವರಗಳು ಸಂಧಿಯಾದಾಗ ದೀರ್ಘ ಸ್ವರವಾಗಿ ಪರಿವರ್ತನೆಯಾಗುತ್ತವೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗಿದೆ. ಅ ಆ ಇ ಈ ಉ ಊ ಇವು ಸವರ್ಣ ಸ್ವರಗಳು. ಉದಾಹರಣೆಗೆ ರವಿ ಪ್ಲಸ್ ಇಂದ್ರ, ರವೀಂದ್ರ. ವ ಪ್ಲಸ್ ಇ ಪ್ಲಸ್ ಈ, ವ ಪ್ಲಸ್ ಈ. ಇಲ್ಲಿ 2 ಈಕಾರಗಳು ಸೇರಿ ಈಕಾರವಾಗಿದೆ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ರ ಪ್ಲಸ್ ಉ ಪ್ಲಸ್ ಊ, ರ ಪ್ಲಸ್ ಊ. ಇಲ್ಲಿ 2 ಊಕಾರಗಳು ಸೇರಿ ಊಕಾರ ಆಗಿದೆ. ಗುಣಸಂಧಿ: ಪೂರ್ವಪದದ ಅಂತ್ಯದಲ್ಲಿ ಆ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಈ ಅಥವಾ ಈ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಸ್ವರವು
ಉ ಅಥವಾ ಊ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಸ್ವರವು, ಅದೇ ರೀತಿ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯಲಾಗುತ್ತದೆ. ಗುಣಸಂಧಿ. ದೇವೇಂದ್ರನ ಸಭೆ. ಸೂರ್ಯೋದಯವಾಯಿತು. ಮಹರ್ಷಿಯು ತಪವನ್ನು ಮಾಡಿದನು. ಇಲ್ಲಿರುವ ದೇವೇಂದ್ರ, ಸೂರ್ಯೋದಯ ಮತ್ತು ಮಹರ್ಷಿ ಪದಗಳನ್ನು ಗಮನಿಸಿ. ದೇವ ಪ್ಲಸ್ ಇಂದ್ರ ದೇವೇಂದ್ರ. ವ ಪ್ಲಸ್ ಆ ಪ್ಲಸ್ ಇಂ. ವ ಪ್ಲಸ್ ಏಂ. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಆದಿಯಲ್ಲಿರುವ ಈಕಾರ ಸೇರಿ ಏಕಾರ ಆದೇಶವಾಗಿದೆ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ರ ಪ್ಲಸ್ ಯ ಪ್ಲಸ್ ಆ ಪ್ಲಸ್ ಉ. ರ ಪ್ಲಸ್ ಯ ಪ್ಲಸ್ ಓ. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಆದಿಯಲ್ಲಿರುವ ಊಕಾರ ಸೇರಿ ಓಕಾರ ಆದೇಶವಾಗಿ ಬಂದಿದೆ. ಮಹಾ ಪ್ಲಸ್ ಋಷಿ ಮಹರ್ಷಿ. ಹ ಪ್ಲಸ್ ಆ ಪ್ಲಸ್ ರು. ಹ ಪ್ಲಸ್ ಅರ್. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಆದಿಯಲ್ಲಿರುವ ರೂಕಾರ ಸೇರಿ ಅರ್ ಕಾರ ಆದೇಶವಾಗಿ ಬಂದಿದೆ. ಉದಾಹರಣೆಗೆ ಅ ಆ ಇ ಈ ಎ. ದೇವ ಪ್ಲಸ್ ಈಶಾ ದೇವೇಶ. ಮಹಾ ಪ್ಲಸ್ ಇಂದ್ರ ಮಹೇಂದ್ರ. ಜ್ಞಾನ ಪ್ಲಸ್ ಈಶಾ ಜ್ಞಾನೇಶ. ರಾಜ ಪ್ಲಸ್ ಇಂದ್ರ ರಾಜೇಂದ್ರ. ಉದಾಹರಣೆಗೆ ಅ ಆ ಪ್ಲಸ್ ಉ ಓ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಮಹಾ ಪ್ಲಸ್ ಉತ್ಸವ ಮಹೋತ್ಸವ. ಅ ಆ ಪ್ಲಸ್ ರು ಅರ್. ಮಹಾ ಪ್ಲಸ್ ಋಷಿ ಮಹರ್ಷಿ. ರಾಜ ಪ್ಲಸ್ ಋಷಿ ರಾಜಶ್ರೀ. ದೇವ ಪ್ಲಸ್ ಋಷಿ ದೇವರ್ಷಿ. ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ. ಸೂತ್ರ. ಅ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಉಕಾರಗಳು ಪರವಾದರೆ ಓಕಾರವು, ರೂಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ. ಉದಾಹರಣೆಗೆ ಸುರೇಂದ್ರ ಮಹೇಶ್ವರ ಚಂದ್ರೋದಯ. ವೃದ್ಧಿಸಂಧಿ. ಪೂರ್ವಪದದ ಅಂತ್ಯದಲ್ಲಿ ಆ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಎ ಅಥವಾ ಐ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರವು, ಅದೇ ರೀತಿ ಓ ಅಥವಾ ಔ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಸ್ವರವು ಆದೇಶವಾಗಿ ಬರುತ್ತದೆ. ಇದನ್ನೇ ವೃದ್ಧಿಸಂಧಿ ಎಂದು ಕರೆಯಲಾಗುತ್ತದೆ. ಅ ಆಕಾರಗಳ ಮುಂದೆ ಎ ಐಕಾರಗಳು ಬಂದಾಗ ಐಕಾರವು, ಅ ಆಕಾರಗಳ ಮುಂದೆ ಓ ಔಕಾರಗಳು ಬಂದಾಗ ಔಕಾರವು ಪರವಾದರೆ ವೃದ್ಧಿಸಂಧಿ ಎನ್ನುವರು. ಅ ಆ ಪ್ಲಸ್ ಎ ಐ ಐ. ಲೋಕ ಪ್ಲಸ್ ಏಕ ಲೋಕೈಕ. ಏಕ ಪ್ಲಸ್ ಏಕ ಏಕೈಕ. ಶಿವ ಪ್ಲಸ್ ಐಕ್ಯ ಶಿವೈಕ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಅ ಆ ಓ ಔ. ಮಹಾ ಪ್ಲಸ್ ಔಷಧ ಮಹೌಷಧ. ಮಹಾ ಪ್ಲಸ್ ಔನ್ನತ್ಯ ಮಹೋನ್ನತ್ಯ. ಘನ ಪ್ಲಸ್ ಔದಾರ್ಯ ಘನೌದಾರ್ಯ. ವನ ಪ್ಲಸ್ ಔಷಧ ವನೌಷಧ. ವೃದ್ಧಿಸಂಧಿ. ಅವನು ಏಕೈಕ ವೀರ. ಆಯುರ್ವೇದದಲ್ಲಿ ವನೌಷಧಗಳನ್ನು ಬಳಸುತ್ತಾರೆ. ಇಲ್ಲಿರುವ ಏಕೈಕ ಪದವನ್ನು ಗಮನಿಸಿ. ಏಕ ಪ್ಲಸ್ ಏಕ ಏಕೈಕ. ಕ ಪ್ಲಸ್ ಆ ಪ್ಲಸ್ ಎ. ಕ ಪ್ಲಸ್ ಐ. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಆದಿಯಲ್ಲಿರುವ ಏಕಾರವು ಪರವಾಗಿ ಸಂಧಿಯಾದಾಗ ಐಕಾರವು ಏಕಾದೇಶವಾಗಿ ಬಂದಿದೆ. ವನ ಪ್ಲಸ್ ಔಷಧ ವನೌಷಧ. ನ ಪ್ಲಸ್ ಆ ಪ್ಲಸ್ ಓ. ನ ಪ್ಲಸ್ ಔ. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಆದಿಯಲ್ಲಿರುವ ಓಕಾರವು ಪರವಾಗಿ ಸಂಧಿಯಾದಾಗ
ಔಕಾರವು ಏಕಾದೇಶವಾಗಿ ಬಂದಿದೆ. ಸೂತ್ರ ಅ ಆಕಾರಗಳಿಗೆ ಎ ಐಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು ಓ ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಐ ಔಕಾರಗಳು ಆದೇಶವಾಗಿ ಬಂದಾಗ ಅದೇ ವೃದ್ಧಿ ಸಂಧಿ. ಉದಾಹರಣೆಗೆ ಲೋಕೈಕ, ಜನೈಕ್ಯ, ಜಲೌಘ. ಎಣ್ ಸಂಧಿ. ಸಂಧಿ ಕಾರ್ಯದಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇ ಈ ಉ ಉ ಋಕಾರಗಳಿದ್ದು ಉತ್ತರ ಪದದ ಮೊದಲಲ್ಲಿ ಸವರ್ಣವಲ್ಲದ ಸ್ವರ ಪರವಾದರೆ ಇ ಈ ಕಾರಗಳಿಗೆ ಯಾಕಾರವು ಉ ಊಕಾರಗಳಿಗೆ ವಾಕಾರವು ಮತ್ತು ಋಕಾರಕ್ಕೆ ರಾಕಾರವು ಆದೇಶವಾಗುವುದು. ಅತಿ ಪ್ಲಸ್ ಅಂತ ಅತ್ಯಂತ, ಗತಿ ಪ್ಲಸ್ ಅಂತರ ಗತ್ಯಂತರ, ಗುರು ಪ್ಲಸ್ ಆಜ್ಞೆ ಗುರ್ವಾಜ್ಞೆ, ಮನು ಪ್ಲಸ್ ಅಂತರ ಮನ್ವಂತರ, ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ, ಮಾತೃ ಪ್ಲಸ್ ಅಂಶ ಮಾತ್ರಾಂಶ. ಎಣ್ ಸಂಧಿ. ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಂಜ್ಞೆಗಳನ್ನು ಮಾಡಿಕೊಳ್ಳಲಾಗಿದೆ. ಅವುಗಳಲ್ಲಿ ಎಣ್ ಎಂಬ ಸಂಜ್ಞೆಯು ಒಂದು ಯ ರ ಲ ವ ಎಂಬ 4 ವ್ಯಂಜನಗಳನ್ನು ಎಣ್ ಅಕ್ಷರಗಳೆಂದು ಗುರುತಿಸಲಾಗಿದೆ. ಸಂಧಿಯಾಗುವಾಗ ಎಣ್ ಅಕ್ಷರಗಳಲ್ಲಿ ಯಾವುದಾದರೂ ಒಂದು ಅಕ್ಷರ ಆದೇಶವಾಗಿ ಬಂದರೆ ಅದೇ ಎಣ್ ಸಂಧಿ. ಕನ್ನಡದಲ್ಲಿ ಲಾಕಾರವು ಆದೇಶವಾಗಿ ಬರುವ ಉದಾಹರಣೆ ಇಲ್ಲ. ಅವನು ಅತ್ಯಂತ ಪರಾಕ್ರಮಿ. ಯುದ್ಧದಲ್ಲಿ ಅಣ್ವಸ್ತ್ರಗಳನ್ನು ಬಳಸುತ್ತಾರೆ. ಎಲ್ಲ ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕು ಇರುತ್ತದೆ. ಈ ವಾಕ್ಯದಲ್ಲಿರುವ ಅತ್ಯಂತ, ಅಣ್ವಸ್ತ್ರ ಮತ್ತು ಪಿತ್ರಾರ್ಜಿತ ಎಂಬ ಪದವನ್ನು ಗಮನಿಸಿ. ಅತಿ ಪ್ಲಸ್ ಅಂತ ಅತ್ಯಂತ, ತ ಪ್ಲಸ್ ಇ ಪ್ಲಸ್ ಅಂ, ತ ಪ್ಲಸ್ ಯಾ ಪ್ಲಸ್ ಅಂ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರಕ್ಕೆ ಪರಪದದ ಆದಿಯಲ್ಲಿರುವ ಆಕಾರ ಸೇರಿ ಸಂಧಿಯಾದಾಗ ಈ ಕಾರದ ಬದಲಿಗೆ ಯಾಕಾರ ಆದೇಶವಾಗಿದೆ. ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ, ನ ಪ್ಲಸ್ ಉ ಪ್ಲಸ್ ಆ, ನ ಪ್ಲಸ್ ಉ ಪ್ಲಸ್ ಆ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಊಕಾರಕ್ಕೆ ಪರಪದದ ಆದಿಯಲ್ಲಿರುವ ಆಕಾರ ಸೇರಿ ಸಂಧಿಯಾದಾಗ ಊಕಾರದ ಬದಲಿಗೆ ವಾಕಾರ ಆದೇಶವಾಗಿದೆ. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ, ತ ಪ್ಲಸ್ ರು ಪ್ಲಸ್ ಆ, ತ ಪ್ಲಸ್ ರ ಪ್ಲಸ್ ಆ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಋಕಾರಕ್ಕೆ ಪರಪದದ ಆದಿಯಲ್ಲಿರುವ ಆಕಾರ ಸೇರಿ ಸಂಧಿಯಾದಾಗ ಋಕಾರದ ಬದಲಿಗೆ ರಾಕಾರ ಆದೇಶವಾಗಿದೆ. ಸೂತ್ರ ಈ ಕಾರಗಳಿಗೆ ಯಕಾರವು ಉ ಊಕಾರಗಳಿಗೆ ವಕಾರವು ಋಕಾರಕ್ಕೆ ರಕಾರವು ಆದೇಶವಾಗಿ ಬಂದರೆ ಅದು ಎಣ್ ಸಂಧಿ. ಉದಾಹರಣೆಗೆ ಅತ್ಯವಸರ, ಜಾತ್ಯತೀತ, ಕೋಟ್ಯಧೀಶ, ಪ್ರತ್ಯುತ್ತರ, ಮನ್ವಾದಿ, ಮನ್ವಂತರ.